ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನ್ಯಾಚುರಲ್ ಆಗಿ ಮೆಹಂದಿ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೂದಲಿಗೆ ಮೆಹಂದಿ ಹಚ್ಚುವಾಗ ಅಥವಾ ಹಚ್ಚಿದ ನಂತರ ಕೆಲವೊಂದು ವಿಷಯಗಳನ್ನು ನೆನ್ಪಿಟ್ಕೊಬೇಕಾಗತ್ತೆ. ಇಲ್ಲಿ ನಾನು ಹಾತಿ ಬ್ರ್ಯಾಂಡ್ದು ಮೆಹಂದಿ ಪೌಡರ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನಿಮ್ಮ ಹೇರ್ಗೆ ಎಷ್ಟು ಪೌಡರ್ ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಪೌಡರ್ನ ಹಾಕೊಬೇಕಾಗುತ್ತೆ. ನೀವು ಈ ಪ್ಯಾಕ್ನ ಬೆಳಗ್ಗೆ ಹಚ್ಕೊತೀರಾ ಅಂತಂದರೆ ನೈಟೇನೆ ನೆನೆಸಿಡ್ಬೇಕಾಗತ್ತೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಈ ಪ್ಯಾಕ್ನ ಹಚ್ಕೊಳ್ಳೋಕ್ಕೂ 4 ಗಂಟೆ ಮುಂಚೆ ಇದನ್ನು ನೀವು ನೆನೆಸಿಡ್ಬೇಕಾಗತ್ತೆ. ನಾನು ಈ ಮೆಹಂದಿ ಪೌಡರ್ಗೆ ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ. ಕೂದಲಿಗೆ ಮೊಸರು ಸೇರಿಸಿ ಕಲಿಸೋದ್ರಿಂದ ಕೂದಲು ಕಂಡೀಷ್ನಿಂಗ್ ಆಗಿ ಕೂಡ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಹೇರ್ ತುಂಬ ಶೈನಿಂಗ್ ಆಗಿ ಬರುತ್ತೆ. ಮೆಹಂದಿ ಪೌಡರ್ ಮತ್ತು ಮೊಸರು ಒಂದು ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಈ ಹೇರ್ ಪ್ಯಾಕ್ನ ನೀವು 15 ಡೇಸ್ ಒನ್ಸ್ ಯೂಸ್ ಮಾಡ್ಬೋದು. ಮತ್ತು ನಿಮ್ಮ ಹೇರ್ ಆಯಿಲ್ ಹಾಕಿ ಇದನ್ನು ಹಾಕಬೇಡಿ. ಡ್ರೈ ಹೇರ್ಗೆ ಈ ಪ್ಯಾಕ್ನ ಹಾಕಬೇಕಾಗುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ಹಾಗೆ ಬಿಡಬೇಕಾಗುತ್ತೆ. ಹಾಗೆ ಬಿಟ್ಟು ಬೆಳಗ್ಗೆ ನಾವು ಇದನ್ನು ನೋಡೋಣ. ಓಕೆ ನೋಡಿ, ಇವಾಗ ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಈ ಪ್ಯಾಕ್ ಹೇಗೆ ಕಾಣಿಸ್ತಿದೆ ಅಂತ. ಇದು ತುಂಬ ತೆಳುವಾಗೂ ಇರಬಾರ್ದು, ದಪ್ಪವಾಗೂ ಇರಬಾರ್ದು. ಈ ಥರ ಇದ್ದರೆ ನಮಗೆ ಹಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 2 ಸ್ಪೂನ್ ಕರಿಬೇವು ಪೌಡರ್ನ ಹಾಕಿದ್ದೀನಿ. ಇದು ನಮ್ಮ ಕೂದಲಿಗೆ ಒಳ್ಳೆ ಪ್ರೋಟೀನ್ ಕೊಡುತ್ತೆ ಮತ್ತು ಚೆನ್ನಾಗಿ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಸ್ಟ್ರಾಂಗ್ ಆಗಿ ಉತ್ತಮವಾಗಿ ಬೆಳೆಯೋದಕ್ಕೆ ಇದು ತುಂಬ ಒಳ್ಳೆಯದು. ಕೂದಲಿಗೆ ಮೆಹಂದಿ ಹಚ್ಚಿ 4-5 ಗಂಟೆ ಕಾಲ ಬಿಡುವ ಅಭ್ಯಾಸ ಇದ್ದರೆ ದಯವಿಟ್ಟು ಹಾಗೆ ಮಾಡಬೇಡಿ. ಯಾಕೆಂದರೆ ಹೇರ್ನ ಇದು ಡ್ರೈ ಮಾಡುತ್ತೆ. ನೀವು 1 ಗಂಟೆಗಳ ಕಾಲ ಇದನ್ನು ಬಿಟ್ಟರೆ ಸಾಕಾಗುತ್ತೆ. 1 ಗಂಟೆಯೊಳಗೆ ನೀವು ಹೇರ್ನ ವಾಶ್ ಮಾಡ್ಕೊಳ್ಳಿ. ಮತ್ತು ಮೆಹಂದಿ ಹಚ್ಚಿದ ನಂತರ ಯಾವುದೇ ಶಾಂಪು ಇಲ್ಲ ಸೋಪಿಂದ ನೀವು ತಲೆನ ತೊಳ್ಕೊಬೇಡಿ. ಹಾಗೆ ನಾರ್ಮಲ್ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಸ್ವಲ್ಪ ಆಯಿಲ್ ಹಾಕಿ ಶಾಂಪೂವಿನಿಂದ ನೀವು ಆವಾಗ ಹೇರ್ನ ವಾಶ್ ಮಾಡ್ಕೊಬೋದು. ನೆಕ್ಸ್ಟ್ ಇದಕ್ಕೆ ನಾನು ಹಾಫ್ ಲೆಮನ್ ಹಾಕೊತಾ ಇದ್ದೀನಿ. ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಸ್ಪ್ರೆಡ್ ಮಾಡಿ. ಸೊ ಫ್ರೆಂಡ್ಸ್, ಈ ಪ್ಯಾಕ್ನ ನೀವು ಬಳಸೋದ್ರಿಂದ ನಿಮ್ಮ ಹೇರಲ್ಲಿ ಯಾವುದೇ ಕಲರ್ ಚೇಂಜಸ್ ಆಗಲ್ಲ. ನಿಮಗೆ ಗ್ರೇ ಹೇರ್ ಇಲ್ಲ, ನಿಮ್ಗೆ ಯಾವುದೇ ಕಲರ್ ಬೇಡ, ವೈಟ್ ಹೇರ್ ಇಲ್ಲ ಅಂತ ಅಂದರೆ ನೀವು ಈ ಪ್ಯಾಕ್ನ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ಒಂದು ಕಲರ್ ಚೇಂಜಸ್ ನಿಮ್ಮ ಹೇರಲ್ಲಿ ಆಗಲ್ಲ. ನಿಮಗೆ ಗ್ರೇ ಹೇರ್ ಇದೆ, ಗ್ರೇ ಹೇರ್ ಕವರ್ ಆಗಬೇಕು, ಕಲರ್ ಬೇಕು ಅಂತ ಅಂದರೆ ಟೀ ಡಿಕಾಷನ್ ಹಾಕಿ ಇಲ್ಲ ಬೀಟ್ರೋಟ್ ರಸನ ಹಾಕಿ ಈ ಪ್ಯಾಕ್ನ ನೀವು ರೆಡಿ ಮಾಡ್ಕೋಬೋದು. ನನಗೆ ಯಾವುದೇ ಗ್ರೇ ಹೇರ್ ಇಲ್ಲ, ಯಾವುದೇ ಕಲರ್ ಬೇಡ ಅಂತ ಅಂದರೆ ನೀವು ಮೆಹಂದಿ ಪೌಡರ್ಗೆ ಮೊಸರು ಹಾಕಿ ಸ್ವಲ್ಪ ಲೆಮನ್ ಹಾಕಿ ಬೇಕು ಅಂದರೆ ಎಗ್ ವೈಟ್ ಕೂಡ ಹಾಕೊಬೋದು. ಇದನ್ನು ಹಚ್ಚಿ ನೀವು 1 ಗಂಟೆ ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ಗೆ ಒಂದು ಒಳ್ಳೆ ನ್ಯಾಚುರಲ್ ಆಗಿ ಕಂಡೀಷನಿಂಗ್ ಸಿಗುತ್ತೆ. ಹಾಗೆ ಹೇರ್ ಹೆಲ್ದಿಯಾಗಿ ಕೂಡ ಇಟ್ಕೊಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.